ಸ್ನೇಹಿತರೆ ನಮಸ್ಕಾರ. ಮೊನ್ನೆ ಪ್ರದೀಪ್ ಈಶ್ವರ್ ಅವರು ಯಾವುದೇ ಕ್ಷೇತ್ರ ನನಗೆ ನೆನಪು ಬರೋಲ್ತದು, ಆ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗಿದ್ರು. ಅದು ಉಪಚುನಾವಣೆ ಐತಲ್ಲ ಈಗ. ಆ ಒಂದು ಸಂದರ್ಭದಲ್ಲಿ ಏನಾಯ್ತಂದರೆ ಈ APJ ಅಬ್ದುಲ್ ಕಲಾಂರವರ ವಿಷಯ ಬಂತಲ್ಲಿ. ಅವ್ರು ಹೇಳ್ತಾರೆ APJ ಅಬ್ದುಲ್ ಕಲಾಂರವರನ್ನು ಈ ದೇಶದ ಉನ್ನತ ಹುದ್ದೆಯಾದ ರಾಷ್ಟ್ರಪತಿಯವರನ್ನಾಗಿ ಮಾಡಿದ್ದು ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಇದೇ ತಟ್ಕೊಂಡು ಹೇಳ್ತಾ ಇತ್ತು. ಚಿಕ್ಕ ಪುಟ್ಟ ಅಸಮಾಧಾನಕ್ಕೆ ನಿಮ್ಮ ದೇಶಭಕ್ತಿಯನ್ನ ಪ್ರಶ್ನೆ ಮಾಡಿದವರು ಬಿಜೆಪಿಯವರು. ನನ್ನ ಅಣ್ಣ ತಮ್ಮಂದ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, 55-60 ಜನ ನೀವೇನಿದ್ದೀರಾ, ಎಸ್ ಸಮುದಾಯದಲ್ಲಿ ಬಹಳಷ್ಟು ಜನ ಹಿರಿಯರಿದ್ದಾರೆ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ಮೈನಾರಿಟೀಸ್ ಬಗ್ಗೆ ಪ್ರೀತಿ ಇರೋದಕ್ಕೆ ಈ ದೇಶದ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವ್ರನ್ನ ನಮ್ಮ ಕಾಂಗ್ರೆಸ್ ಪಕ್ಷ ರಾಷ್ಟ್ರಪತಿ ಮಾಡಿದ್ದಾರೆ. ಅಲ್ಲಿದ್ದಂಥ ಪ್ರಭಾ ಮೇಡಮ್ ಅವರು ಮತ್ತು ಮುಸ್ಲಿಂ ಬಾಂಧವರೆಲ್ಲ ಸಿಳ್ಳೆ ಹಾಕಿ ಚಪ್ಪಾಳೆ ಹೊಡೆಯಕತ್ತಿದ್ರು. ನಾನು ಗೂಗಲ್ ಮಾಡಿ ನೋಡಿದೆ, ಬಟ್ ಕರೆಕ್ಟ್ ಇತ್ತು. APJ ಅಬ್ದುಲ್ ಕಲಾಂರವರ NDA ಮಿತ್ರ ಪಕ್ಷ ಮತ್ತು BJPಯವರ ನೇತೃತ್ವದ ಸರ್ಕಾರದಲ್ಲಿ ಅವರನ್ನು ರಾಷ್ಟ್ರಪತಿ ಹುದ್ದೆಗೆ ನೇಮಕ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ನೇಮಕ ಮಾಡ್ತಾರೆ. ಅಂದರೆ ಅವರು ರಾಷ್ಟ್ರಪತಿಯಾಗಿ ಅಧಿಕಾರ ಮಾಡಿದ್ದಾರೆ ಯಾವಾಗಪ್ಪ ಅಂದರೆ BJP ನೇತೃತ್ವದ ಸರ್ಕಾರದಲ್ಲಿ ಅವರನ್ನು ರಾಷ್ಟ್ರಪತಿಯನ್ನಾಗಿ ಮಾಡಿದ್ದು BJP ಮತ್ತು ಅಟಲ್ ಬಿಹಾರಿ ವಾಜಪೇಯಿ. ಜುಲೈ 25, 2002ರಿಂದ ಜುಲೈ 25, 2007ರವರೆಗೆ ರಾಷ್ಟ್ರಪತಿಯಾಗಿ ಅವರು ಅಧಿಕಾರವನ್ನು ಮಾಡ್ತಾರೆ. APJ ಅಬ್ದುಲ್ ಕಲಾಂರು ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ನೋಡ್ರಿ. ಪ್ರದೀಪ್ ಈಶ್ವರ್ ಅವರೇ, ನೀವು ತುಂಬ ಎಕ್ಸಾಗರೇಷನಲ್ಲಿ ಏನು ಬೇಕಾದರೂ ಮಾತಾಡಬೇಡಿ. ಸ್ವಲ್ಪ ಇತಿಹಾಸವನ್ನು ಮಾತಾಡಿ, ತಿಳ್ಕೊಂಡು ಮಾತಾಡಿ. ಅದನ್ನು ಬಿಟ್ಟು ನೀವು ಬೇಕಾದ ಮೋಟಿವೇಶನ್ ಮಾಡ್ಬೋದು, ಆದರೆ ಇತಿಹಾಸವನ್ನು ಬಲ್ಲವರು ನಿಮ್ಮನ್ನು ಒಪ್ಕೊಳ್ಳಲ್ಲ. ಸೊ ನೀವು ಏನಾದರೂ ಮಾತಾಡಿ, ಮೋಟಿವೇಶನ್ನಲ್ಲಿ ಏನು ಬೇಕಾದರೂ ಹೇಳಿ, ಆದರೆ ಇತಿಹಾಸವನ್ನು ತಿರುಚೋ ಪ್ರಯತ್ನ ಮಾಡಬೇಡಿ. ಬೇಕಾದರೂ ಹೇಳಿ ಜನರಿಗೆ ಮೋಡಿ ಮಾಡ್ಬೋದು ಅಂತ ನೀವು ತಿಳ್ಕೊಂಡಿರಿ. ಇತಿಹಾಸವನ್ನು ಹೇಳ್ಬೇಡ್ರಿ, ಸುಳ್ಳು ಹೇಳ್ಬೇಡ್ರಿ. ನಮಗೆ ಸತ್ಯ ಏನೈತಿಲ್ಲ ಸತ್ಯ ಹೇಳ್ರಿ. ಜನರು ನಂಬುವಂಗೆ ಮಾತಾಡಿ. ಇತಿಹಾಸ ಗೊತ್ತಿರ್ಲಾರ್ದವ್ರು ಒಪ್ಕೊಳ್ಬೋದು. ಇತಿಹಾಸ ಗೊತ್ತಿದ್ದೂ ನಿಮ್ಮ ಜೊತೆ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾರಲ್ಲ ಪ್ರಭಾ ಮೇಡಮ್ ಅವರು, ಅಂಥವ್ರನ್ನ ನೀವು ಯಾಮರ್ಸ್ಬೋದು. ನಮ್ಮಂಥವ್ರನ್ನ ಇತಿಹಾಸ ಗೊತ್ತಿರೋರನ್ನ ಯಾವತ್ತೂ ಯಾಮರ್ಸೋಕ್ಕಾಗಲ್ಲ. ಯಾಕಂದರೆ ರಾಷ್ಟ್ರಪತಿಯಾಗಿ ನಾಮನಿರ್ದೇಶನ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು, ಅಬ್ದುಲ್ ಕಲಾಂರವರನ್ನು. ಮತ್ತು NDA ಮಿತ್ರ ಪಕ್ಷ ಇತ್ತು ಅವಾಗ. NDA ಮಿತ್ರ ಪಕ್ಷ ಮತ್ತು BJP ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಅಬ್ದುಲ್ ಕಲಾಂರವರನ್ನು ರಾಷ್ಟ್ರಪತಿಯನ್ನಾಗಿ ಮಾಡೈತಿ. ಸೊ ಇತಿಹಾಸವನ್ನು ತಿರುಚೋ ಪ್ರಯತ್ನ ಮಾಡಬೇಡಿ. ಮೋಟಿವೇಶನ್ ಮಾಡ್ತಿರಲ್ಲ ಮಾಡಿ, ಏನು ಬೇಕಾದರೂ ಮಾಡಿ. ಅದ್ರ ಜೊತೆಗೆ ನೀವು ಚಪ್ಪಾಳೆ ಹೊಡೆಸ್ಕೊಳ್ರಿ, ಅವ್ರ ಜೊತೆಗೆ ಏನು ಬೇಕಾದರೂ ಮಾಡಿರಿ. ಸುಳ್ಳು ಇತಿಹಾಸವನ್ನು ಹೇಳ್ಬೇಡಿ, ಯಾಕಂದರೆ ನಮ್ಮಂಥವ್ರಿಗೆ ಎಲ್ಲ ಗೊತ್ತಾಗುತ್ತೆ. ನಮಸ್ಕಾರ.